ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ನಿಜ ಜೀವನದಲ್ಲಿ ಇರೋದಕ್ಕೂ ಮತ್ತೆ ನಿಮ್ಮ ಪಾತ್ರದಕ್ಕೂ ಏನಾದರೂ ಸಿಮಿಲಾರಿಟಿ ಇದೆಯಾ? ನಿಜ ಜೀವನಕ್ಕೂ ನನ್ನ ಪಾತ್ರಕ್ಕೂ ನಿಮ್ಮ ಪಾತ್ರ ಇಲ್ಲ. ಅದು ಡಿಫರೆಂಟ್ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಯಾಕಂದ್ರೆ ಫುಲ್ ಉಲ್ಟಾನ ಹಾಗಾದ್ರೆ? ಇಲ್ಲ ಸೇಮ್ ಇದೆ. ವಾಟ್ ಎವರ್ ಶಿ ಪ್ಲೇಸ್ ಅಲ್ಲೊಂದು ಏನ್ ಡಿಫರೆನ್ಸ್ ಅಂದ್ರೆ ಅವಳು ವರ್ಕ್ ಮಾಡ್ತಿರೋದು ಬೇರೆ, ಇಲ್ಲಿ ನಾನು ವರ್ಕ್ ಮಾಡ್ತಿರೋದು ಬೇಡ. ಅಲ್ಲ, ಇರೋದು ಸಿಮಿಲಾರಿಟಿ ಅವರ ಭಾವನೆಗಳಾಗಿ. ಎಸ್ ಸೇಮ್ ಇದೆ. ಎಮೋಷನ್ ಸೇಮ್ ಎಮೋಷನ್ಸ್ ಇದೆ, ಸೇಮ್ ಥಾಟ್ ಪ್ರೋಸೆಸ್ ಇದೆ. ಅದೊಂದು ರಿಯಲ್ ಅಲ್ಲೂ ಅಂದ್ರೆ ಪಾತ್ರ ಯಾವ ತರ ಇದೆ? ತುಂಬಾ ತೂಕ ಇದೆ ಅವಳಲ್ಲಿ. ಒಂದ್ ಹೆಣ್ಣು ಅಂದ್ರೆ ಹೇಗೆಲ್ಲ ಇರ್ತಾಳೆ ಒಂದು ಗಂಡನ ಜೊತೆಗೆ, ಹುಡುಗನ ಜೊತೆ ಪ್ರೀತಿಸೋರ ಹತ್ರ ಹೇಗಿರ್ತಾಳೆ, ತನ್ನ ಹುಡುಗಂಗೋಸ್ಕರ ಹೇಗೆಲ್ಲ ಇರ್ತಾಳೆ, ಏನ್ ಮಾಡ್ತಾಳೆ, ಅವಳ ಆಲೋಚನೆಗಳು ಹೇಗಿರುತ್ತೆ ಅವನಿಗೋಸ್ಕರ. ವಾಟ್ ಎವರ್ ಇದು ಅದೇ ಅಲ್ವಾ ಪ್ರೀತಿ. ಪ್ರೀತಿ ಅಂದ ತಕ್ಷಣ ಎಸ್ ಅಂದ್ರೆ ಇರೋದು, ನೋ ಅಂದ್ರೆ ಹೋಗೋ ಅಲ್ಲಲ್ಲ. ಪ್ರೀತಿ ಸಮ್ವನ್ ಹೂ ಕ್ಯಾನ್ ಬಿ ಆಲ್ ದ ಟೈಮ್. ಏನಿದ್ರು ಏನಿಲ್ಲ ಅಂದ್ರೂ ಅವನ ಜೊತೆ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ವಾಟ್ ಲವ್ ಅನ್ನೋದು ಇವರು ವ್ಯಾಲ್ಯೂ ತೋರಿಸಿದ್ದಾರೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅಲ್ಲ, ನಾನು ಒಂದು ಲೈನಲ್ಲಿ ಹೇಳಿದೆ, ಯು ವಿಲ್ ಫೀಲ್ ದ ಸಿನಿಮಾ. ಅದು ಬೇಕಾಗಿರೋದು ಫೀಲಿಂಗ್. ಲೈಕ್ ನಾವು ಗುಡ್ ಸಿನಿಮಾಸ್ ಬೇಕು, ವಿ ನೀಡ್ ಗುಡ್ ಫೀಲ್ ಸಿನಿಮಾಸ್ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎಲ್ಲರಿಗೂ. ಕನ್ನಡ ಇಂಡಸ್ಟ್ರಿಗೆ ಹೌದು ಮಾಸ್ ಆಗಿರ್ಲಿ, ಎಮೋಷನಲ್ ಆಗಿರ್ಲಿ, ಸಿಕ್ಕಾಬಟ್ಟೆ. ನನಗನ್ಸಿದ ಮಟ್ಟಿಗೆ ಈ ಟೀಸರ್ ಆಗಿರ್ಲಿ, ಈ ಸಾಂಗ್ಸ್ ಆಗಿರ್ಲಿ, ಒಳ್ಳೆ ಕಡೆ ಪ್ಲೇಸಸ್ ಸೆಲೆಕ್ಟ್ ಮಾಡಿ ಅದನ್ನ ಮಾಡಿ ಆಮೇಲೆ ಫಿಲ್ಮ್ ಮಾಡೋದಾಗಿರ್ಲಿ, ಇಟ್ಸ್ ಚಾಲೆಂಜಿಂಗ್ ಆಗಿರುತ್ತೆ. ಮತ್ತೆ ಅದೇ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಇಟ್ಸ್ ಆಲ್ ಸಿಂಪಲ್. ನಮ್ಮ ಸಿನಿಮಾನೇ ವೆರಿ ಸಿಂಪಲ್. ನಾವು ಕನ್ವೆ ಮಾಡ್ತಿರೋದೇ ತುಂಬಾ ಸಿಂಪಲ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ಇಲ್ಲಿಲ್ಲೇ ನಡೆಯುವಂಥ ಕತೆಗಳನ್ನ ಇಟ್ಕೊಂಡು ಇಲ್ಲಿಲ್ಲೇ ನಮ್ಮ ಜೀವನದಲ್ಲಿ ನಾನು ಅದನ್ನೇ ಹೇಳಿದ್ದು, ಯಾರೇ ಆಡಿಯನ್ಸ್ ನೋಡೋದಾಗಲಿ, ನಾವೇ ಯಾರೇ ಆಗಲಿ, ನಮ್ಮ ಲೈಫಲ್ಲಿ ಇದೆ ಅಲ್ಲ ಈ ಕತೆ, ನಾವು ಹಿಂಗೆ ಇದ್ದೀವಲ್ಲ ಅನ್ನೋ ಫೀಲ್ ಬೇಕು ನಮಗೆ. ಹೌದು. ಸೊ ದಟ್ ಇಟ್ ವಿಲ್ ಕೀಪ್ ಇನ್ ಆ ಮೆಮೊರೀಸ್. ಸೊ ನನ್ನ ಪ್ರಕಾರ ಯಾವುದೇ ಯಾರೇ ಸಿನಿಮಾ ಮಾಡೋದಾಗಲಿ, ಏನೇ ಆಗಲಿ, ವಿ ನೀಡ್ ಟು ಫೀಲ್ ದಟ್. ಆ ಸಿನಿಮಾ ಸಿಂಪಲ್ ಆಗಿದ್ರು ಎಲಿಗೆಂಟ್ ಆಗಿ, ಇಲ್ಲಾಂದ್ರೆ ಒಂದು ರಿಚ್ನೆಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಟರ್ನಲಿ ವಾಟ್ ಎವರ್, ನಾಟ್ ದ ಔಟ್ಪುಟ್ ಥಿಂಗ್ಸ್ ಆರ್ ವಾಟ್ ಎವರ್. ನೈಸ್. ಶರತ್ ಸರ್, ನಿಮಗೆ ಏನಂತ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ತುಂಬಾ ಕಡಿಮೆ ಫಿಲ್ಮ್ಸ್ಗಳು ಕೂಡ ಬರ್ತಾ ಇದ್ದಾವೆ, ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ಗಳು ಸಿಗ್ತಾ ಇಲ್ಲ ಅನ್ನೋ ಎಲ್ಲೋ ಒಂದು ಕಡೆ ಕೊರತೆ ಇದ್ರೂ ಇರಬಹುದು. ಇನ್ನೊಂದು ಏನಂತಂದರೆ ಬೆಸ್ಟ್ ಮೂವಿ ಕೊಡಬೇಕು. ನಿಮ್ಮದು ಕೂಡ ನಾನು ಟೀಸರ್ ನೋಡಿದ ಪ್ರಕಾರ ಆಗಿರಲಿ, ಸಾಂಗ್ಸು ಅದು ಶೂಟ್ ಮಾಡಿರೋ ಪ್ರಕಾರ ಆಗಿರಲಿ, ಇಟ್ಸ್ ಡಿಫ್ರೆಂಟ್ ಆಗಿದೆ. ನಿಮಗೆ ಹೇಗೆ ಚಾಲೆಂಜಸ್ ಆಗಿರುತ್ತೆ ಇದನ್ನು? ಇವಾಗ ಇಲ್ಲಿ ತನಕ ಬಂದು ನಿಂತಿದ್ದೀರಾ, ಇವಾಗ ಜಸ್ಟ್ ಥಿಯೇಟರಿಗೆ ಬರೋದಷ್ಟೇ. ಯಾವ ರೀತಿ ಹಾಕಿ ಸೇರಿಸ್ತೀರಾ? ಹೇಗೆ ಬರಬೇಕು? ಯಾಕೆ ನೋಡಬೇಕು? ಆ್ಯಕ್ಚುಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ಅದ್ರ ಜೊತೆಗೆ ಒಂದಷ್ಟು ತೂಕವಾಗಿರುವಂಥ ಮೆಸೇಜಸ್ಸು, ಒಳ್ಳೆ ಸ್ಕ್ರೀನ್ ಪ್ಲೇ, ಸ್ಟೋರಿ, ಆಡಿಯನ್ಸ್ ಪಲ್ಸ್ ಅಂತ ಏನು ನಾವು ಕರಿತೀವಿ, ಎಲ್ಲೋ ಒಂದು ಕಡೆ ನಾವು ಅದನ್ನು ಟಚ್ ಮಾಡಲೇಬೇಕು. ಸೊ ಅವರು ಥಿಯೇಟ್ರಿಗೆ ಬರ್ತಾರೆ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವ್ರಿಗೂ ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಾವೆಲ್ಲರೂ ಓಡ್ತಾ ಇದೀವಿ. ಯಾರು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಮ್ಮ ಥರನೇ ಬರ್ತಾರೋ ಅಂತ ಹೊಸಬ್ರಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವ್ರನ್ನ ಟಚ್ ಮಾಡೋದು ಕಷ್ಟ ಆಗ್ತಾ ಇದೆಯೋ, ಅಥವಾ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸೋದು, ನಮ್ಮ ಸಿನಿಮಾಗಳು ಅವ್ರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಎಲ್ಲೋ ಕಷ್ಟ ಆಗ್ತಾ ಇದೆಯೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ ಇಂಡಸ್ಟ್ರಿನಲ್ಲಿ. ಬಟ್ ನಮ್ಮ ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ನಾವು ಈ ಹಿಂದೆ ಯಾರೆಲ್ಲ ನಮ್ಮ ಸೀನಿಯರ್ಸು ಇವತ್ತು ಸ್ಟಾರ್ಟ್ ಮಾಡಿದಾಗ ಕೆರಿಯರ್ ಇನಿಷಿಯಲ್ ಡೇಸಲ್ಲಿ ಮತ್ತೆ ಬರ್ತಾ 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 ಸ್ಟಾರ್ಡಮ್ ಹಿಂಗೆ ತೊಗೊಂಡ್ರಲ್ವಾ, ಸೊ ಆ ಥರ ಒಂದು ಸಿನಿಮಾ ಬೇಸ್ಡಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನೀಟಾಗಿ ರೀಚ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ದೊಡ್ಡ ಮನುಷ್ಯದಲ್ಲಿ ಆ ಒಂದು ಎಲಿಮೆಂಟ್ಸ್ಗಳನ್ನ ಕ್ಯಾರಿ ಮಾಡಿದ್ದೀವಿ ನಾವು. ಸೊ 100% ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ದೊಡ್ಡ ಮನುಷ್ಯ ಸಿನಿಮಾ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಯಾವುದೇ ಒಂದು ಅದ್ರಲ್ಲಿ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಆಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಇದೆ, ವ್ಯಾಲ್ಯೂಸ್ ಇದೆ, ಆಮೇಲೆ ಒಂದು ಸಾರ್ಥಕತೆ. ಓಕೆ ಫೈನ್ ಆಯಿತು, ಈ ಒಂದು ಸಿನಿಮಾ ನಾವು ನೋಡಿದ್ವಿ ಅಂತಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಮೆಸೇಜ್ ಸಿಕ್ತು. ಒಂದು ಕಮರ್ಷಿಯಲಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಅದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇದೆ ಅಂತೇಳಿ. ಅಂಡ್ ಅಗೇನ್ ಸಾಂಗ್ಸ್ ಎಲ್ಲ ನಾವು ಪ್ಲಾನ್ ಮಾಡಿದ್ದು ಅಥವಾ ಫೈಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿ ಬೇಕು ನಮಗೆ. ಒಂದು ಕಮರ್ಷಿಯಲ್ ಆಗಿ ಈಗ ಆಟೋ ಡ್ರೈವರ್ ಒಂದು 4-5 ಫೈಟ್ಸ್ ಇದೆ ಅಥವಾ ಒಂದು 5 ಸಾಂಗ್ಸ್ ಇದೆ ಅಂತ ಹೇಳಿದ್ರೆ, ಈ ಸ್ಕ್ರೀನ್ ಪ್ಲೇ ಒಳಗಡೆ ನಾವು ಸ್ಕ್ರೀನ್ ಪ್ಲೇಗೂ ತೊಂದರೆ ಆಗಬಾರ್ದು, ಸ್ಟೋರಿಗೂ ತೊಂದರೆ ಆಗಬಾರ್ದು, ಅಗೈನ್ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಎಲ್ಲೂ ಡ್ರಾಪ್ ಆಗಬಾರ್ದು. ಸಿಚುವೇಶನ್ಗೆ ತಕ್ಕಂಗೆ ಆ ಒಂದು ಹಳೆ ಪ್ಯಾಟರ್ನ್ ಸಿನಿಮಾಗಳು, ನಮ್ಮ ಸೊಗಡಿನ ಸಿನಿಮಾಗಳು ಏನಿತ್ತು
ಆ ರೀತಿನಲ್ಲೇ ಮಾಡೋಣ ಅಂತೇಳಿ ಈ ದೊಡ್ಡ ಮನುಷ್ಯನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ವಿ. ಓಕೆ, ಇನ್ನೊಂದು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಸಾಂಗ್ ಕೂಡ ತೆಗ್ದಿದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆಟೋ ಡ್ರೈವರ್ಸ್ ಜೊತೆ ಕೂಡ ಎಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಯಾಕೆ ನಿಮಗೆ ಆ ಕನ್ನಡದ ಮೇಲೆ ಆ ಅಭಿಮಾನವನ್ನ ನೀವು ಹಾಡಿನ ಮೂಲಕ ಸಿಕ್ಕಾಪಟ್ಟೆ, ಅದರಲ್ಲಿ ಒಂದೊಂದು ಲೈನು ಕೂಡ ತುಂಬಾ ಅದ್ಭುತವಾಗಿದ್ದಾವೆ, ಅದ್ರ ಬಗ್ಗೆ? ಅಂದ್ರೆ ಅಗೇನ್ ನಾನು ಕನ್ನಡದವನಲ್ವಾ ಮೇಡಮ್, ಅಲ್ಲ, ಹೌದು ಹೌದು sir. ಹಾಗಾಗಿ ನಾನು ಕನ್ನಡದ ಮೇಲೆ ಯಾಕೆ ಅಭಿಮಾನ ಅಂತ ಹೇಳಿದ್ರೆ ನಮ್ಮ ಭಾಷೆ, ನಾನು ಕಲ್ತಿರುವಂತ ಭಾಷೆ. ನನಗೆ ಅದು ಈಗ ನಾವು ಯಾವ್ದೋ ಒಂದು ಭಾಷೆ, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನಾವು ಕಲಿಬೇಕು. ಇದು ನಾವು ಕಲಿಯೋಷ್ಟೇ ಏನಿಲ್ಲ, ನಾವು ಹುಟ್ಟಾನೆ ಬಂದಿರೋಂಥ ಭಾಷೆ ಇದು. ಆಮೇಲೆ ನಾನು ಹುಟ್ಟಿ ಬೆಳೆದಿರುವಂತ ನಾಡಿದು. ಸೊ ನಾನಿಲ್ಲಿ ಕನ್ನಡ ಸಿನಿಮಾನೇ ಮಾಡಬೇಕು. ಹೌದು, ಅಲ್ಲ, ಕನ್ನಡದ ಅಭಿಮಾನ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ, ಕನ್ನಡಿಗರಿಗೂ ಇದ್ದೇ ಇರುತ್ತೆ. ನೀವು ಈ ಕನ್ನಡದ ಅಭಿಮಾನವನ್ನ ಒಂದು ಚಿತ್ರ ಹಾಡಿನ ಮೂಲಕ ಕೂಡ ತರ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಅಭಿಮಾನವನ್ನ ನೀವು ಅಲ್ಲಿ ತೋರಿಸಿದ್ದೀರಾ. ಅದೇ ಸಿಕ್ಕಾಪಟ್ಟೆ ಹೇಗೆ ಆ ಸಾಂಗ್ ನ ಎಲ್ಲಿ ಶೂಟ್ ಮಾಡಿತ್ತು, ಹೇಗಿತ್ತು ಆ ಶೂಟು, ಆ ಲೈನ್ಸ್ ಎಲ್ಲ ಬರ್ದಿರೋದು ಕೂಡ, ಅದ್ರ ಬಗ್ಗೆ ಹೇಳಿ, ಹೇಗೆ, ಯಾವ ತರ ಅಂತ? ಅಂದ್ರೆ ಇದು ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಆಶ್ರಮ ಸರ್ಕಲ್ ಹತ್ರ ಒಂದು ಬಸವನಗುಡಿನಲ್ಲಿದೆ. ಸೊ ಆ ಗ್ರೌಂಡ್ ಬಂದು ನಾನು ಅಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿರೋರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇದೊಂದು ಸಾಂಗ್ ಶೂಟ್ ಮಾಡೋದಕ್ಕೆ. ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಅಲ್ಲಿ ಸೆಟ್ ಹಾಕಿ ಮಾಡಿದಂತ ಸಾಂಗ್ ಇದು. ಒಬ್ಬ ಆಟೋ ಡ್ರೈವರು, ಒಬ್ಬ ಕಮರ್ಷಿಯಲ್ ಹೀರೋ, ಆಟೋ ಡ್ರೈವರ್ನ ಇಟ್ಕೊಂಡು ಒಬ್ಬ ಕಮರ್ಷಿಯಲ್ ಆಗಿ ಏನ್ ಎಲಿಮೆಂಟ್ಸ್ ಕೊಡ್ಬೋದು ಅಂತ ಬಂದಾಗ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮುಖಾಂತರ ಅವನ್ನ ಇಂಟರ್ವ್ಯೂ ಮಾಡೋಣ ಅನ್ನೋದು ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಥಾಟ್ ಬಂದಿದ್ದು. ಸೊ ಅವಾಗ ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಓಕೆ ಫೈನ್, ಒಂದು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಈಗ ಆಫ್ಟರ್ ಸಾರಥಿ ಆ ಥರದ್ದು ಯಾವುದೋ ಒಂದು ಸಾಂಗ್ ನಾವು ನೋಡ್ಲಿಲ್ಲ. ದರ್ಶನ್ ಸರ್ದು ಸಾರಥಿ ಮೂವಿ ಆದ್ಮೇಲೆ ಯಾವುದು ಆ ತರ ಒಂದು ಕನ್ನಡಕ್ಕೆ ಅಂತ ಒಂದು ಸಾಂಗ್ ನಾನೆಲ್ಲೂ ನೋಡ್ಲಿಲ್ಲ ನಾನು. ಸೊ ಹಾಗಾಗಿ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗೋಣ, ನಾವು ಇಂಟ್ರೊಡಕ್ಷನ್ ಮಾಡ್ದಂಗೂ ಆಗುತ್ತೆ, ಅಗೇನ್ ನಮ್ಮ ಭಾಷೆ, ನಮ್ಮ ನಾಡು ನುಡಿ ಬಗ್ಗೆ ಹೊಗಳದಂಗೂ ಆಗುತ್ತೆ ಅಂತೇಳಿ ಆ ಒಂದು ಪ್ಲಾನಿಂಗ್ ಪ್ರಕಾರ ಹೋದಾಗ ಈ ತರ ಸೆಟ್ ಹಾಕಿ ಮಾಡೋಣ, ಈ ತರ ಇಷ್ಟು ಕಲರ್ಫುಲ್ ಆಗಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು. ಕಂಬಿರಾಜು ಮಾಸ್ಟರ್ಗೆ ಅವರೇ ಫುಲ್ ಸಿಂಗಲ್ ಕಾರ್ಡ್ ಮಾಡಿರೋದು, ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿಸಿದ್ರು, ಡ್ಯಾನ್ಸ್ ಮಾಡಿಸಿದ್ರು. ಸೊ ಆ ಲಿರಿಕ್ಸ್ ಬರಿಬೇಕಾದ್ರೂ ಅಷ್ಟೇ ನಮ್ಗೆ ಒಂದು ಕನ್ನಡದ ಬಗ್ಗೆನೂ ಇರಬೇಕು, ಅಂಡ್ ಅಗೈನ್ ನಮ್ಮ ಸಿನಿಮಾ ಕಂಟೆಂಟ್ ಬಗ್ಗೆನೂ ಹೇಳ್ತಾ ಇದೀವಿ. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ ಇರೋನೇ ದೊಡ್ಡ ಮನ್ಸ ಅಂತ ಹೇಳಿ ಅದರಲ್ಲೂ ಕೂಡ ನಾವು ಟ್ಯಾಗ್ ಲೈನ್ ಅಲ್ಲಿ ಕ್ಯಾರಿ ಮಾಡಿದೀವಿ. ಸೊ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಜೊತೆಯಲ್ಲಿ ಸ್ಕ್ರೀನ್ ಪ್ಲೇ ಹೇಳೋ ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ.